ಕಂಪ್ನಿಲಿ ಏನ್ ಕೆಲಸ ಮಾಡಬಹುದು, ಕಂಪ್ನಿ ನಿಮ್ಗೆ ಹೇಗ್ ಪೇ ಮಾಡುತ್ತೆ ಅನ್ನೋದಷ್ಟು ನಿಮ್ಗೆ ಗೊತ್ತಾಯ್ತು. ಸೊ ಆ ಕೋರ್ಸಸ್ ಏನು ಅಂತ ನಿಮ್ಗೆ ಡೌಟ್ ಇದೆ ಅಲ್ಲ. ಸೊ ಈಗ ಕಂಪನಿ ನಿಮ್ಗೆ 3 bundles ಆಫ್ ಕೋರ್ಸಸ್ ಕೊಡುತ್ತೆ. ಫಸ್ಟ್ ಬಂಡಲ್ ಬಂದು ಫೈನಾನ್ಸ್ ಮಾಸ್ಟ್ರಿ ಅಂತ. ಫೈನಾನ್ಸ್ ಮಾಸ್ಟ್ರಿ ನಿಮ್ಗೆ 25+ ಕೋರ್ಸಸ್ ನ ಕಂಪನಿ ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ನೀವು ಆ 25 ಕೋರ್ಸಸ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಸ್ಟಡಿ ಮಾಡಬಹುದು. ಲೈಕ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಗೂಗಲ್ ಆಡ್ಸ್ ಜನರೇಷನ್, ಫೇಸ್ಬುಕ್ ಆಡ್ಸ್ ಜನರೇಷನ್, ಯೂಟ್ಯೂಬ್ ಮಾಸ್ಟರ್ ಮೈಂಡ್, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಎಕ್ಸೆಲ್, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್, ಈ ತರ ಸುಮಾರು ಹೈ ಪೇಯಿಂಗ್ ಸ್ಕಿಲ್ಸ್ 26 ಕೋರ್ಸಸ್ ನ 25+ ಕೋರ್ಸಸ್ ನ ನಿಮ್ಗೆ ಕಂಪನಿ ಕೊಡುತ್ತೆ. ಇದ್ರಿಷ್ಟರಲ್ಲಿ ನೀವು 26 ಕೋರ್ಸಸ್ ನಾನು ಕಲಿತೀನಿ, 26 ಕೋರ್ಸಸ್ ಕಲೀರಿ. ಇಲ್ಲ ನನ್ಗೆ 1 by 1 ಕಲಿತೀನಿ, ಹಾಗೂ ಕೂಡ ನೀವು ಮಾಡಬಹುದು. ಇಲ್ಲ ಕೋರ್ಸ್ ಕಲ್ತಿದ್ದೀರಾ, ನೀವು ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತೀರಾ, ಅದಾದ್ರೂ ಮಾಡಿ. ಇಲ್ಲ ನಾನು ಕೋರ್ಸ್ ಕಲ್ತಿದ್ದೀನಿ ಆದ್ರೂ ನನ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಯಾಕಂತಂದ್ರೆ ಈಸಿ ವೇ ಆಫ್ ಮೇಕಿಂಗ್ ಮನಿ ಅಲ್ವಾ, ಸೊ ನಾನು ಅದನ್ನ ಮಾಡ್ತೀನಿ ಅಂತಂದ್ರೆ ನೀವು ಅದು ಬೇಕಾದ್ರೂ ಮಾಡಬಹುದು. ನೀವು ನಾನು ಹೇಳಿದ ಈ 3 ಬಂಡಲ್ ಅಂತ ಏನ್ ಹೇಳಿದೆ, ಯಾವ ಬಂಡಲ್ ಅಲ್ಲಿ ನೀವು ಎನ್ರೋಲ್ ಆದ್ರೂ ಕೂಡ ನೀವು ಫ್ರೀಲಾನ್ಸಿಂಗ್ ಆದ್ರೂ ಮಾಡಬಹುದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಆದ್ರೂ ಮಾಡಬಹುದು. ಫಸ್ಟ್ ಬಂಡಲ್ ನಾನು ಹೇಳ್ದಾಗೆ ಇಟ್ ಇಸ್ ಫೈನಾನ್ಸ್ ಮಾಸ್ಟ್ರಿ. ನಿಮ್ಗೆ ಇದಕ್ಕೆ ವೆಬ್ಸೈಟ್ ಅಲ್ಲಿ ಆಬ್ವಿಯಸ್ಲಿ ಬೈ ಮಾಡ್ತೀನಿ ಅಂತಂದ್ರೆ ಚಾರ್ಜ್ ಮಾಡೋದು ಕಂಪ್ನಿ ನಿಮ್ಗೆ 20,000. ಬಟ್ ಯೂಸಿಂಗ್ ಮೈ ರೆಫರೆನ್ಸ್ ID you will get the same bundle for 15,000 rupees. 15,000 rupees ನಮ್ಗೆ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ, ಸ್ವಲ್ಪ ಕಡಿಮೆ ಇದ್ದಿದ್ರೆ ನಾವು ತಗೊಳ್ಬೋದಿತ್ತಪ್ಪ ಅನ್ನೋರು ನೆಕ್ಸ್ಟ್ ಬಂಡಲ್ ಇದೆ, ದಟ್ ಈಸ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ. ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ನಲ್ಲಿ ನಿಮ್ಗೆ ಕಂಪನಿ ಬಂದು 16,000 rupeesಗೆ ಪ್ಯಾಕೇಜ್ ಕೊಡುತ್ತೆ, ಬಂಡಲ್ ಕೊಡುತ್ತೆ. ಬಟ್ ಯೂಸಿಂಗ್ ಮೈ ರೆಫರೆನ್ಸ್ ID you will get the same bundle for 11,000 rupees. ಇದು ಜಾಸ್ತಿನೇ ಆಯ್ತು ಅನ್ಸುತ್ತಪ್ಪ, ನನ್ಗೆ ಇನ್ನೊಂದು ಚೂರು ಕಡಿಮೆ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನೋರು ಇನ್ನೂ ಒಂದು ಪ್ಯಾಕೇಜ್ ಇದೆ, ದಟ್ ಈಸ್ ಟ್ರಾಫಿಕ್ ಮಾಸ್ಟ್ರಿ ಅಂತ. ಟ್ರಾಫಿಕ್ ಮಾಸ್ಟ್ರಿನ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಬೈ ಮಾಡ್ತೀನಿ ಅಂದ್ರೆ ಅವ್ರು ನಿಮ್ಗೆ ಕಂಪ್ನಿಯಿಂದ ಚಾರ್ಜ್ ಮಾಡೋದು 9,000 rupees. ಬಟ್ ನನ್ನ ರೆಫರೆನ್ಸ್ ID ಯೂಸ್ ಮಾಡಿಕೊಂಡು ನೀವು ಬೈ ಮಾಡಬೇಕು ಅಂತಂದ್ರೆ ನಿಮ್ಗೆ ಅದೇ ಬಂಡಲ್ 6,000 rupeesಗೆ ಸಿಗ್ತಾ ಇದೆ. ನಾನು ನನ್ನ ಲೀಡ್ಸ್ಗೆ ಸಜೆಸ್ಟ್ ಮಾಡೋದು ಯಾವುದು ಅಂತಂದ್ರೆ ಇಟ್ ಇಸ್ ಫೈನಾನ್ಸ್ ಮಾಸ್ಟ್ರಿ. ಫಿನಾನ್ಸ್ ಮಾಸ್ಟ್ರಿಯಲ್ಲಿ ನಿಮ್ಗೆ ಅಡ್ ಆನ್ ಅಡ್ವಾಂಟೇಜ್ ಏನಪ್ಪಾ ಇದೆ ಅನ್ನೋದೇ ಆದ್ರೆ, ಫಿನಾನ್ಸ್ ಮಾಸ್ಟ್ರಿಯಲ್ಲಿ ನಿಮ್ಗೆ ದ ವೆರಿ ಕ್ರುಷಿಯಲ್ ಅಂಡ್ ಇಂಪಾರ್ಟೆಂಟ್ ಕೋರ್ಸ್ ಬಂದು ದಟ್ ಇಸ್ ಸ್ಟಾಕ್ ಮಾರ್ಕೆಟ್. ಅದನ್ನ ನಿಮ್ಗೆ ಟೀಚ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಈವನ್ ಫಾರ್ ಬಿಗಿನರ್ಸ್ ಅಂಡ್ ಫಾರ್ ಅಡ್ವಾನ್ಸ್ಡ್ ಎರಡೂ ನಿಮ್ಗೆ ಹೇಳ್ಕೊಡ್ತಾರೆ. ಯೂಶಲ್ ಆಗಿ ನೀವು ಆಚೆ ಹೋಗಿ ಸ್ಟಾಕ್ ಮಾರ್ಕೆಟ್ಸ್ ಕಲಿತೀನಿ ಅಂತಂದ್ರೆ ನಿಮ್ಗೆ ಪರ್ ಕ್ಲಾಸಸ್ ನೀವು 10,000+ ಕೊಡ್ಬೇಕಾಗತ್ತೆ. ಬಟ್ ಇಲ್ಲಿ ನೀವು ಫೈನಾನ್ಸ್ ಮಾಸ್ಟ್ರಿಯಲ್ಲಿ ಎನ್ರೋಲ್ ಆಗಿದ್ದೆ ಆದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಿಗಿನರ್ಸ್ ಆಗಿರ್ಬೋದು, ಅಡ್ವಾನ್ಸ್ ಆಗಿರ್ಬೋದು, ಎರಡನ್ನು ನಿಮ್ಗೆ ಫ್ರೀ ಆಗಿ ಹೇಳ್ಕೊಡ್ತಾರೆ. ಸೊ ನಾನ್ ನನ್ನ ಲೀಡ್ಸ್ಗೆ ಸಜೆಸ್ಟ್ ಮಾಡೋದು ಇಟ್ ಇಸ್ ಫೈನಾನ್ಸ್ ಮಾಸ್ಟ್ರಿ. ಈಗ ನೀವು ಜಸ್ಟ್ ಅನ್ಕೊಳ್ತೀರಾ ಇನ್ವೆಸ್ಟ್ಮೆಂಟ್ ಇದೆಯಪ್ಪ ಏನಪ್ಪಾ ಅಂತ. ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 15,000 ಕೊಟ್ಟು ನೀವು ಫಿನಾನ್ಸ್ ಮಾಸ್ಟ್ರಿಲಿ ಎನ್ರೋಲ್ ಆಗ್ತೀರಾ. ನಾಳೆ ನೀವು ಕೋರ್ಸ್ ಕಲಿತಾ ಇರ್ತೀರಾ ಅಥವಾ ಏನೋ ಮಾಡ್ತಾ ಇರ್ತೀರಾ, ಅರ್ನಿಂಗ್ಸ್ ಮಾಡ್ತಾ ಇರ್ತೀರಾ, ನಿಮ್ ಫ್ರೆಂಡ್ ಯಾರೋ ಕೇಳ್ತಾರೆ ನನ್ಗೂ ಏನ್ ಅರ್ನ್ ಮಾಡ್ತಾ ಇದೆಯಾ ನನ್ಗೂ ಸ್ವಲ್ಪ ಹೇಳು ಅಂತ. ಆಗ ನೀವೇನ್ ಮಾಡ್ತೀರಾ, ಸೇಮ್ ಪ್ಯಾಕೇಜ್ ನ ನೀವು ಅವ್ರಿಗೆ ಕೊಟ್ಟಿದ್ದೆ ಆದಲ್ಲಿ ನಿಮ್ಗೆ ವೆರಿ ಇನ್ಸ್ಟಂಟ್ ಆಗಿ 10,000 rupees ಕಮಿಷನ್. ನೀವು ಫೈನಾನ್ಸ್ ಮಾಸ್ಟ್ರಿಲಿ ಎನ್ರೋಲ್ ಆಗಿದ್ದು ನೀವು ಇನ್ನೊಬ್ರಿಗೂ ಫೈನಾನ್ಸ್ ಮಾಸ್ಟ್ರಿ ಕೊಟ್ಟಿದ್ದೆ ಆದಲ್ಲಿ ನಿಮ್ಮ ಕಂಪನಿ ಅಕೌಂಟ್ಗೆ ಇನ್ಸ್ಟಂಟ್ ಆಗಿ 10,000 rupees ಅಮೌಂಟ್ ಬಂದು ಬೀಳುತ್ತೆ. ನಿಮ್ಮ ಕಂಪನಿ ಅಕೌಂಟ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು ಅಂದ್ರೆ ಆಸ್ ಐ ಸೆಡ್ ಯು ಶುಡ್ ವೇಟ್ ಅಪ್ ಟು ನೆಕ್ಸ್ಟ್ ಟ್ಯೂಸ್ಡೇಸ್. And one more thing, one more add-on advantage in Finance Mastery ಅಂತ ಹೇಳಬೇಕು ಅಂತಂದ್ರೆ ನನ್ನ ಫ್ರೀ ಮೆಂಟರ್ಶಿಪ್ ನಿಮ್ಗೆ ಫೈನಾನ್ಸ್ ಮಾಸ್ಟ್ರಿಲಿ ಸಿಗತ್ತೆ. ಏನೇ ನೀವು ಲರ್ನಿಂಗ್ಸ್ ಮಾಡಿರ್ಬೋದು, ಟ್ರೈನಿಂಗ್ಸ್ ಮಾಡಿರಬಹುದು ಕಂಪ್ನಿನಲ್ಲಿ, ಬಟ್ ನಿಮ್ಗೆ ಏನೇ ಡೌಟ್ಸ್ ಇರಬಹುದು, ಏನೇ ಗೈಡೆನ್ಸ್ ಆಗಿರಬಹುದು, ನಾನ್ ನಿಮ್ಗೆ ಸಂಪೂರ್ಣವಾಗಿ ಫ್ರೀ ಆಗಿ ಮೆಂಟರ್ಶಿಪ್ ಮಾಡಕ್ಕೆ ನಾನ್ ರೆಡಿ ಇದ್ದೀನಿ. ನಿಮ್ಗೆ ಎಲ್ಲೇ ಡೌಟ್ಸ್ ಇರ್ಬೋದು, ಪ್ರೊಫೈಲ್ ಜನರೇಷನ್ ಅಲ್ಲಿ ಆಗಿರಬಹುದು, ಕೆಲಸ ಯಾವ ವೆಬ್ಸೈಟ್ಸ್ ಅಲ್ಲಿ ನಂಗೆ ಐಡಿಯಾ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆಗಿರಬಹುದು, ಆ ತರ ಸಂಪೂರ್ಣ ಫ್ರೀ ಮೆಂಟರ್ಶಿಪ್ ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅಂಡ್ ನಾನು ಅದಕ್ಕೆ ಯಾವುದೇ ರೀತಿ ಚಾರ್ಜ್ ಮಾಡ್ತಾ ಇಲ್ಲ. ದಿಸ್ ಇಸ್ ಫಾರ್ ಶೋರ್. ಈಗ ನಿಮ್ಗೆ ಕಂಪ್ನಿ ಏನ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾ, ಕೆಲಸ ಕೊಡುತ್ತೆ ಅಂತ ಗೊತ್ತಾಯ್ತು. ಅಂಡ್ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಎನ್ರೋಲ್ ಆಗ್ಬೇಕು ಅಂತ ಗೊತ್ತಾಯ್ತು. ಅಂಡ್ ದೆನ್ ಕಂಪ್ನಿಲಿ ಏನ್ ಕೆಲಸ ಇದೆ ಅಂತ ಗೊತ್ತಾಯ್ತು. ಅಂಡ್ ಈ ಕೆಲಸನ ಯಾರು ಮಾಡಬಹುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈ ಕಂಪ್ನಿಲಿ ಏಜ್ ರಿಸ್ಟ್ರಿಕ್ಷನ್ಸ್ ಅನ್ನೋದಿರಲ್ಲ, ನಿಮ್ಮ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ಸ್ ಬೇಕಿಲ್ಲ, ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್, ಒಂದು ಇಂಟರ್ನೆಟ್, ಇವೆರಡಿದ್ರೆ ಇಟ್ಸ್ ಮೋರ್ ದ್ಯಾನ್ ಎನಫ್ ಈ ಕೆಲಸಕ್ಕೆ. ಓಕೆ, ಈಗ ನಿಮ್ಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ನಿಮ್ಗೆ ಸಿಕ್ಕೋಯ್ತು. ನೀವ್ ಇದ್ರೂವರೆಗೂ ವಿಡಿಯೋನ ನೋಡಿದೀರಾ ಅನ್ನೋದೇ ಆದ್ರೆ ಜಸ್ಟ್ ಮೇಕ್ ಶೋರ್ ದಟ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಯುವರ್ ಲೈಫ್.